ನಮಸ್ಕಾರ ಎಲ್ಲರಿಗೂ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತೊಂದು ಮನೆಯಲ್ಲೇ ತಂಪಾಗಿ ಫ್ರೂಟ್ ಸಲಾಡು ಯಾವ ಥರ ಮಾಡೋದು ಮಕ್ಕಳಿಗೋಸ್ಕರ ನಮಗೋಸ್ಕರನ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮನೆಯಲ್ಲಿ ಮಾಡಿ ನಾವೇ ಕೊಟ್ಟರು ಆರೋಗ್ಯಕ್ಕೂ ಒಳ್ಳೆಯದು. ಹೊರಗಡೆಯಿಂದ ಐಸ್ ಕ್ರೀಮು ಅದು ಇದು ತಂದು ತಿನ್ನೋಕ್ಕಿಂತ ಮನೆಯಲ್ಲಿ ಈ ಥರ ಹೆಚ್ಚಿಗೆ ಫ್ರೂಟ್ಸ್ ಇದ್ದಾಗ ಹಣ್ಣುಗಳಿದ್ದಾಗ ತಂದು ಇಟ್ಟಿರ್ತೀವಲ್ಲ, ಜಾಸ್ತಿ ಇರ್ತೈತಲ್ಲ, ಏನಪ್ಪ ಮಾಡೋದು ಅಂದಾಗ ದಿಢೀರಂತ ಮಾಡ್ಕೋಬೋದು ಫ್ರೂಟ್ ಸಲಾಡು. ಬನ್ನಿ ಹಾಗಾದರೆ ತಡ ಮಾಡಿದೆ ಮಾಡೋದು ಹೇಗಂತ ನೋಡಿ. ಇಲ್ಲಿ ಮೊದಲಿಗೆ 1 ಲೀಟ್ರಿನಷ್ಟು ಹಾಲು ತೊಗೊಂಡು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಹಾಲು ಕುದಿ ಬರುತ್ತೆ, ಒಂದು 2-3 ನಿಮಿಷ ಆದರೂ ಕುದಿಸ್ಬೇಕು. ಕುದಿ ಬಂದಮೇಲೆ ಒಂಥರ ಗಟ್ಟಿ ಹದಕ್ಕೆ ಬರಬೇಕಂತಾರಲ್ಲ, ಆ ಥರ ಅಷ್ಟು ಗಟ್ಟಿ ಹದಕ್ಕೇನಲ್ಲ, ಒಂದು 2-3 ನಿಮಿಷ ಕುದಿಸ್ಕೊಳ್ಬೇಕು ಕುದಿ ಬಂದಮೇಲೆ, ಅಂದರೆ ಚೆನ್ನಾಗಿ ಬರ್ತದೆ ಅದು. ನೋಡಿ, ಆ ಕಡೆ ಹಾಲು ಕುದಿಯೋಷ್ಟರಲ್ಲಿ ಈ ಕಡೆಗೆ ಕಸ್ಟರ್ಡ್ ಪೌಡ್ರ್ ತೊಗೊಂಡಿನಿ. ಕಸ್ಟರ್ಡ್ ಪೌಡ್ರ್ ತೊಗೊಂಡು ನಾನು ಮ್ಯಾಂಗೋ ಫ್ಲೇವರ್ ತೊಗೊಂಡಿನಿ, ಯಾವುದಾದ್ರೂ ತೊಗೊಳ್ಳಿ. ಇದನ್ನು ತೊಗೊಂಡು ಒಂದು 3 ಟೇಬಲ್ ಸ್ಪೂನು ಇದಕ್ಕೆ ಹಾಕಿದ್ದೀನಿ. ಈ ಚಮಚಲ್ಲೇ 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದನ್ನು ಹದವಾಗಿ ಕಲಿಸ್ಕೊಳ್ಬೇಕು. ಹಾಲು ಹಾಕಿದ್ರೆ ಕಲಿಸ್ಕೊಳ್ಳಿ, ನೀರು ಹಾಕಿದ್ರೆ ಕಲಿಸ್ಕೊಳ್ಳಿ. ನಾನು ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಒಂದು ಗಂಟೆ ಇಲ್ಲದಾಗೆ ಕಲಿಸ್ಕೊಳ್ಳಿ, ಗಂಟೆ ಇರಬಾರ್ದು ಒಂದು ದಿವಸ. ನೋಡಿ, ಈ ರೀತಿ ಗಂಟೆ ಇಲ್ಲದಾಗೆ ಕಲಿಸಿ ಸೈಡ್ಗೆ ಇಡ್ತಾ ಇದ್ದೀನಿ. ಇದನ್ನು ನೋಡಿ, ಹಾಲು ಕೂಡ ಒಂದು 3-4 ನಿಮಿಷ ಕುದಿಸ್ಕೊಳ್ಳೀನಿ. ಯಾವ ಥರ ಗಟ್ಟಿಯಾಗಿ ಬಂತು ಹಾಲು. ಈಗ ಏನು ಆವಾಗಲೇ ಕಲಿಸಿಟ್ಟಿದ್ವಲ್ಲ ಕಸ್ಟರ್ಡ್ ಪೌಡ್ರು, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ತಾನೆ ತಿರಿತಾ ಇರಬೇಕು, ಕೈ ಬಿಡಬಾರ್ದು, ಗಂಟಾಗೋ ಸಾಧ್ಯತೆ ಇರ್ತೈತಿ. ಇದನ್ನು ಹಾಕಿದ ಮೇಲೆ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಕುದಿಸ್ಬೇಕಂತಿಲ್ಲ, ಒಂದು ತಿಕ್ನೆಸ್ ಬರ್ತದೆ ನೋಡಿ, ಅಲ್ಲಿವರೆಗೆ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಟೈಮ್ನಲ್ಲಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸಕ್ಕರೆ ಹಾಕಿದ ಮೇಲೆ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಹದ ಬರಬೇಕು ಗಟ್ಟಿ. ಆರಿದ ಮೇಲೆ ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತದೆ. ಈ ಒಲೆ ಮೇಲೆ ಇರುವಾಗ ಇಷ್ಟು ಹದ ಇರಬೇಕು. ತೀರೆ ತಿಳುವಲ್ಲ, ತೀರಿ ಗಟ್ಟಿ ಅಲ್ಲ, ಅಂದರೆ ನಾವು ಫ್ರೂಟ್ ಸಲಾಡ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಫುಲ್ಲು ತಣ್ಣಗಾಗಬೇಕು ಅದು ಕಂಪ್ಲೀಟು. ಈಗ ನೋಡಿ, ಅದಕ್ಕೆ ಫ್ರೂಟ್ಸು ಕಟ್ ಮಾಡ್ತಾಯಿದ್ದೀನಿ. ಯಾವ್ಯಾವ ಹಣ್ಣುಗಳಿರ್ತಾವೋ ಎಲ್ಲವೂ ತೊಗೋಬೋದು. ಮನೆಯಲ್ಲಿ ಇದ್ದು ಅಂತ ಒಂದು 2-3 ಥರ ಇದ್ದರೂ ಸಾಕಾಗುತ್ತೆ. ಎಲ್ಲ ತೆಗಿಬೇಕು, ಎಲ್ಲವೂ ಬೇಕಂತ ಏನಿಲ್ಲ. ಮನೆಯಲ್ಲಿ ಯಾವಾಗಾದರೂ ಮಕ್ಕಳು ತಿನ್ನಬೇಕಂತ ಐಸ್ ಕ್ರೀಮ್ ಅದೆಲ್ಲ ಕೇಳ್ತಿರ್ತಾರೆ. ಆ ಟೈಮ್ನಲ್ಲಿ ಈ ಥರ ಹಣ್ಣುಗಳಿತ್ತಂದರೆ ಫ್ರೂಟ್ ಸಲಾಡ್ ಮಾಡಿಕೊಡೋದು ತುಂಬಾ ಒಳ್ಳೆಯದು. ಐಸ್ ಕ್ರೀಮ್ಗಿಂತ ತುಂಬ ಒಳ್ಳೆಯದು ಅದು ಆರೋಗ್ಯಕ್ಕೆ. ಇಲ್ಲಿ ಬಾಳೆಹಣ್ಣು ತೊಗೊಂಡಿನಿ, ಮತ್ತು ದ್ರಾಕ್ಷಿ ಹಣ್ಣು ತೊಗೊಂಡಿನಿ, ಚಿಕ್ಕು ಹಣ್ಣು, ಆ್ಯಪಲ್ಲು ಮತ್ತು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಇದು ಉಂಟು ಪಪ್ಪಾಯಿ ಕೂಡ ತೊಗೊಂಡಿದ್ದೀನಿ ನಾನು. ಎಲ್ಲವನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಬೇಕು. ಇವನ್ನ ಸಣ್ಣದಾಗಿ ಕಟ್ ಮಾಡಿ ಸಪ್ರೇಟ್ ಇಡಬೇಕು. ಅದು ಪೂರ್ತಿ ತಣ್ಣಗಾಗೋವರೆಗೆ. ಪೂರ್ತಿ ತಣ್ಣಗಾದ್ಮೇಲೆ ಯಾವ ರೀತಿ ಗಟ್ಟಿಯಾಗಿ ಬಂದಿದೆ. ಇದು ಫ್ರಿಜ್ಜಲ್ಲಿ ಆದರೂ ಇಡ್ಬೋದು, ಕಡಿಯಾದರೂ ಇಡ್ಬೋದು. ಬೇಗನೆ ತಣ್ಣಗಾಕು ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ತಣ್ಣಗಾಗ್ತದೆ. ಕಡಿಗೆ ಬಿಟ್ಟರೆ 1 ಗಂಟೆ ಬಿಟ್ಟರೆ ತಣ್ಣಗಾಗ್ತದೆ. ಈಗ ಈ ಹದ ಇರಬೇಕಿದು. ಈಗ ಕಟ್ ಮಾಡಿರೋಂಥ ಎಲ್ಲ ಹಣ್ಣು ಹಾಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಕರ್ಬೂಜ ಹಣ್ಣು 1 ಕಪ್ಪಿನಷ್ಟು, ದ್ರಾಕ್ಷಿ 1 ಕಪ್ಪಿನಷ್ಟು, 1 ಕಪ್ಪಿನಷ್ಟು ಬಾಳೆಹಣ್ಣು, 1 ಕಪ್ಪಿನಷ್ಟು ಆ್ಯಪಲ್, ಎಲ್ಲವನ್ನು ತೊಗೊಂಡಿರೋ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗೆ ಹಾಕಿ ಹೀಗೆ ಸರ್ವ್ ಮಾಡಿ ತಿಂತಾಯಿದ್ರೆ ಇದ್ರ ಮುಂದೆ ಯಾವ ಐಸ್ ಕ್ರೀಮು ಇಲ್ಲ ನೋಡಿ, ಅಷ್ಟು ಚೆನ್ನಾಗಿರ್ತೈತಿ. ಈ ಬೇಸಿಗೆಗಾಲದಲ್ಲಿ ತಂಪಾಗಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು, ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಅದಾದಮೇಲೆ 1 ಕಪ್ನಷ್ಟು ಚಿಕ್ಕು ಹಾಕ್ಕೊಳ್ತಾ ಇದ್ದೆ. ಚಿಕ್ಕು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ನೀವು 1 ಗಂಟೆ ಫ್ರಿಜ್ಜಲ್ಲಿ ಆದರೆ ಇಟ್ಟು ತಿನ್ಬೋದು, ಇಲ್ಲ ಹೀಗೇನೆ ತಿನ್ಬೋದು. ಮೊದಲೇ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅಂದರೆ ಫುಲ್ ತಣ್ಣಗಾಗಿರ್ತೈತಿ. ಹೀಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ನೋಡಿ ಯಾವ ಥರ ಬಂತು, ತುಂಬ ಸೂಪರಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ, ಹೇಗೆ ಬಂತಂತ ತಿಳಿಸಿ. ನೋಡಿದ್ರಲ್ಲ, ಈಸಿಯಾಗಿ ಫ್ರೂಟ್ ಸಲಾಡು ಮಾಡೋದು ಮನೆಯಲ್ಲೇ. ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಟರು ಒಂದು 2-3-4 ದಿನ ತನಕ ಏನಾಗೋದಿಲ್ಲ. ಒಂದು ಡಬ್ಬದಲ್ಲಿ ಹಾಕಿ ಮೇಲೆ ಮುಚ್ಚಿಟ್ರೆ ಅಂದ್ರೆ ನಾವು ಬೇಕಾದಾಗ ಹಾಕ್ಕೊಂಡು ತಿನ್ಬೋದು. ಐಸ್ ಕ್ರೀಮ್ ಥರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ಒಳ್ಳೆಯದು. ಫ್ರೂಟ್ಸ್ ಹೀಗೆ ಕೊಟ್ಟರೆ ತಿನ್ನೋದಿಲ್ಲ ಅಂತಾರೆ ಮಕ್ಕಳು. ಈ ಥರ ಮಾಡಿಕೊಟ್ರಂಕರು ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮಾಡಿ ಹೇಗೆ ಬಂತಂತ ತಿಳಿಸಿ.